ರಾಮಾಯಣದ ಸ್ವಾರಸ್ಯಕರ ಕತೆ. ಅಂಗದನ ಪಾದದ ಸವಾಲು. ಲಂಕೆಗೆ ಯುದ್ಧದ ಮೋಡ ಕವಿದಿತ್ತು. ಶ್ರೀರಾಮನು ಕೊನೆಯ ಬಾರಿ ರಾವಣನಿಗೆ ಶಾಂತಿಯ ಅವಕಾಶ ನೀಡಲು ನಿರ್ಧರಿಸಿದನು. ಅದಕ್ಕಾಗಿ ವಾನರ ಸೇನೆಯ ಪರಾಕ್ರಮ ಯೋಧ ಅಂಗದನನ್ನು ರಾಯಭಾರಿಯಾಗಿ ರಾವಣನ ಸಭೆಗೆ ಕಳುಹಿಸಿದನು. ಅಂಗದನು ರಾವಣನ ಅರಮನೆಗೆ ಪ್ರವೇಶಿಸಿದನು. ಅಲ್ಲಿ ರಾವಣನು ತನ್ನ ಸಿಂಹಾಸನದಲ್ಲಿ ಗರ್ವದಿಂದ ಕುಳಿತಿದ್ದನು. ಅಂಗದನು ಧೈರ್ಯದಿಂದ ಹೇಳಿದನು, ರಾವಣ, ಸೀತಾಮಾತೆಯನ್ನು ಶ್ರೀರಾಮನಿಗೆ ಹಿಂತಿರುಗಿಸು, ಇಲ್ಲದಿದ್ದರೆ ನಿನ್ನ ಲಂಕೆ ನಾಶವಾಗುವುದು ಖಚಿತ. ಆದರೆ ರಾವಣನು ಜೋರಾಗಿ ನಕ್ಕನು. ಒಬ್ಬ ವಾನರ ನನಗೆ ಬುದ್ಧಿ ಹೇಳುತ್ತಾನೆಯೇ ಎಂದು ಅಪಹಾಸ್ಯ ಮಾಡಿದನು. ಅಂಗದನು ಕೋಪಗೊಳ್ಳದೆ ಒಂದು ಸವಾಲು ಹಾಕಿದನು. ಅವನು ಸಭೆಯ ಮಧ್ಯದಲ್ಲಿ ತನ್ನ ಬಲಗಾಲನ್ನು ಗಟ್ಟಿಯಾಗಿ ನೆಲದ ಮೇಲೆ ಇಟ್ಟು ಹೇಳಿದನು, ನಿಮ್ಮ ಸಭೆಯಲ್ಲಿ ಯಾರಿಗಾದರೂ ಶಕ್ತಿ ಇದ್ದರೆ ನನ್ನ ಈ ಪಾದವನ್ನು ಅಲ್ಲಾಡಿಸಿ ನೋಡಲಿ. ಅದನ್ನು ಕದಲಿಸಿದರೆ ನಾವು ಯುದ್ಧವಿಲ್ಲದೆ ಹಿಂತಿರುಗುತ್ತೇವೆ. ರಾವಣನ ಯೋಧರು ಒಬ್ಬೊಬ್ಬರಾಗಿ ಬಂದರು. ಅವರು ತಮ್ಮ ಸಂಪೂರ್ಣ ಶಕ್ತಿಯನ್ನು ಪ್ರಯೋಗಿಸಿದರು. ಆದರೆ ಅಂಗದನ ಪಾದ ಒಂದು ಅಂಗುಲವೂ ಕದಲಲಿಲ್ಲ. ಇದನ್ನು ನೋಡಿ ರಾವಣನೇ ಎದ್ದು ಬಂದನು. ಅವನು ಅಂಗದನ ಪಾದವನ್ನು ಹಿಡಿದು ಕದಲಿಸಲು ಪ್ರಯತ್ನಿಸಿದನು. ಆಗ ಅಂಗದನು ನಗುತ್ತಾ ಹೇಳಿದನು, ರಾವಣ, ನನ್ನ ಪಾದವನ್ನು ಹಿಡಿಯುವ ಬದಲು ಶ್ರೀರಾಮನ ಪಾದವನ್ನು ಹಿಡಿದರೆ ನಿನಗೆ ಕಲ್ಯಾಣವಾಗುತ್ತದೆ. ಈ ಮಾತು ಕೇಳಿ ಸಭೆಯೆಲ್ಲ ಮೌನವಾಯಿತು. ರಾವಣನು ಅವಮಾನದಿಂದ ಕೋಪಗೊಂಡನು. ಅಂಗದನು ತನ್ನ ಸಂದೇಶವನ್ನು ನೀಡಿ ಅಲ್ಲಿಂದ ಹೊರಟನು. ಶಾಂತಿಯ ಅವಕಾಶವನ್ನು ಕಳೆದುಕೊಂಡ ರಾವಣನು ಕೊನೆಗೆ ಯುದ್ಧದಲ್ಲಿ ತನ್ನ ರಾಜ್ಯ ಮತ್ತು ಜೀವ ಎರಡನ್ನೂ ಕಳೆದುಕೊಂಡನು. ಕಥೆಯ ನೀತಿ. ಅಹಂಕಾರವು ವಿನಾಶಕ್ಕೆ ಕಾರಣವಾಗುತ್ತದೆ. ಒಳ್ಳೆಯ ಸಲಹೆಯನ್ನು ಸಮಯದಲ್ಲಿ ಸ್ವೀಕರಿಸಿದರೆ ದೊಡ್ಡ ಅನರ್ಥವನ್ನು ತಪ್ಪಿಸಬಹುದು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.